ಇಲ್ವಾ ಜೀವಕ್ಕೆ ಜನರನ್ನ ಬಲಿ ಪಡೆಯುತ್ತಿವೆ ಅವೈಜ್ಞಾನಿಕ ಕಾಮಗಾರಿ. ಯಾರೋ ಮಾಡಿರೋ ತಪ್ಪಿಗೆ, ಯಾರೋ ಕಾಂಟ್ರಾಕ್ಟರ್ ಮಾಡುವ ತಪ್ಪಿಗೆ ಅಮಾಯಕ ಜೀವಗಳು ಬಲಿಯಾಗ್ತಾ ಇದ್ದಾವೆ. ಅವೈಜ್ಞಾನಿಕ ಕಾಮಗಾರಿಗೆ 2 ವರ್ಷದ ಪುಟ್ಟ ಮಗು ಬಲಿಯಾಗಿದೆ. ಮಹದೇವಪುರದಲ್ಲಿ 2 ವರ್ಷದ ತ್ರಿಶೂಲ ಮೃತಪಟ್ಟಿದ್ದಾನೆ. ಅಪಘಾತದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ನೋಡಿ, ಸಿಸಿಟಿವಿ ದೃಶ್ಯವನ್ನ ತಾವು ಗಮನಿಸ್ತಾ ಇದ್ರಿ. ಅವೈಜ್ಞಾನಿಕ ಕಾಮಗಾರಿಗೆ ಪುಟ್ಟ ಬಾಲಕ 2 ವರ್ಷದ ಪುಟ್ಟ ಮಗು ಮೃತಪಟ್ಟಂತ ಘಟನೆ ಅದು ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ನೋಡಿ, ತನ್ನ ಮನೆಯವರ ಜೊತೆಗೆ ತ್ರಿಶೂಲ್ ಮನೆಯವರ ಜೊತೆ ಹೋಗ್ತಾ ಇದ್ರು. ಆಗ ಅಲ್ಲಿ ಹೊಂಡ ಗುಂಡಿ ಇದ್ದಂತ ರಸ್ತೆ, ಅದು ಅವೈಜ್ಞಾನಿಕವಾಗಿ ಮಾಡಿದಂತ ಕಾಮಗಾರಿ. ಆ ಕಾಮಗಾರಿಯಿಂದಾಗಿ ಅವರು ವೆಹಿಕಲ್ ನಲ್ಲಿ ಹೋಗ್ತಿರುವಾಗ ತ್ರಿಶೂಲ್ ಕೆಳಗಡೆ ಬೀಳ್ತಾನೆ. ಕೆಳಗಡೆ ಬಿದ್ದಾಗ ತ್ರಿಶೂಲ್ನ ಫೋಟೋ ಕೂಡ ನಮಗೆ ಗಮನಿಸ್ತಾ ಇದ್ರಿ. 2 ವರ್ಷದ ಪುಟ್ಟ ಮಗು, ಅದು ಹಸುಗೂಸು. ಅಮಾಯಕರು ಹೇಗೆಲ್ಲ ಬಲಿಯಾಗ್ತಿದ್ದಾರೆ ಅವೈಜ್ಞಾನಿಕ ಕಾಮಗಾರಿಗೆ ಅನ್ನೋದಕ್ಕೆ ಇದೇ ಸಾಕ್ಷಿ. ನೋಡಿ, ಪುಟ್ಟ ಮಗು, ಆ ಮಗು ಕೆಳಗಡೆ ಬೀಳುತ್ತೆ. ಬಿದ್ದಾಗ ಹಿಂಬದಿಯಿಂದ ಬಂದಂತ ಮತ್ತೊಂದು ವೆಹಿಕಲ್ ಆ ಮಗುವಿನ ಮೇಲೆ ಹರಿದುಕೊಂಡೇ ಹೋಗುತ್ತೆ. ಆಗ ಮಗು ಸ್ಥಳದಲ್ಲೇ ಮೃತಪಡುತ್ತೆ. ತ್ರಿಶೂಲ್ ಪುಟ್ಟ ಬಾಲಕ. ಈ ಬಾಲಕನ ಸಾವು ನ್ಯಾಯವೇ ಅನ್ನುವಂತ ಪ್ರಶ್ನೆ ಇವತ್ತು ಸಾರ್ವಜನಿಕರು ಮಾಡ್ತಾ ಇದ್ದಾರೆ. ಯಾರೋ ಕಾಂಟ್ರಾಕ್ಟರ್ ಮಾಡಿರುವಂತ ತಪ್ಪಿಗೆ ಪುಟ್ಟ ಬಾಲಕ ತ್ರಿಶೂಲ್ ಹೀಗೆ ದಾರುಣವಾಗಿ ಸಾವು. ಇಲ್ವಾ ಜೀವಕ್ಕೆ ಜನರನ್ನ ಬಲಿ ಪಡೆಯುತ್ತಿವೆ ಅವೈಜ್ಞಾನಿಕ ಕಾಮಗಾರಿ. ಯಾರೋ ಮಾಡಿರೋ ತಪ್ಪಿಗೆ, ಯಾರೋ ಕಾಂಟ್ರಾಕ್ಟರ್ ಮಾಡುವ ತಪ್ಪಿಗೆ ಅಮಾಯಕ ಜೀವಗಳು ಬಲಿಯಾಗ್ತಾ ಇದ್ದಾವೆ. ಅವೈಜ್ಞಾನಿಕ ಕಾಮಗಾರಿಗೆ 2 ವರ್ಷದ ಪುಟ್ಟ ಮಗು ಬಲಿಯಾಗಿದೆ. ಮಹದೇವಪುರದಲ್ಲಿ 2 ವರ್ಷದ ತ್ರಿಶೂಲ ಮೃತಪಟ್ಟಿದ್ದಾನೆ. ಅಪಘಾತದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ನೋಡಿ, ಸಿಸಿಟಿವಿ ದೃಶ್ಯವನ್ನ ತಾವು ಗಮನಿಸ್ತಾ ಇದ್ರಿ. ಅವೈಜ್ಞಾನಿಕ ಕಾಮಗಾರಿಗೆ ಪುಟ್ಟ ಬಾಲಕ 2 ವರ್ಷದ ಪುಟ್ಟ ಮಗು ಮೃತಪಟ್ಟಂತ ಘಟನೆ ಅದು ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ನೋಡಿ, ತನ್ನ ಮನೆಯವರ ಜೊತೆಗೆ ತ್ರಿಶೂಲ್ ಮನೆಯವರ ಜೊತೆ ಹೋಗ್ತಾ ಇದ್ರು. ಆಗ ಅಲ್ಲಿ ಹೊಂಡ ಗುಂಡಿ ಇದ್ದಂತ ರಸ್ತೆ, ಅದು ಅವೈಜ್ಞಾನಿಕವಾಗಿ ಮಾಡಿದಂತ ಕಾಮಗಾರಿ. ಆ ಕಾಮಗಾರಿಯಿಂದಾಗಿ ಅವರು ವೆಹಿಕಲ್ ನಲ್ಲಿ ಹೋಗ್ತಿರುವಾಗ ತ್ರಿಶೂಲ್ ಕೆಳಗಡೆ ಬೀಳ್ತಾನೆ. ಕೆಳಗಡೆ ಬಿದ್ದಾಗ ತ್ರಿಶೂಲ್ನ ಫೋಟೋ ಕೂಡ ನಮಗೆ ಗಮನಿಸ್ತಾ ಇದ್ರಿ. 2 ವರ್ಷದ ಪುಟ್ಟ ಮಗು, ಅದು ಹಸುಗೂಸು. ಅಮಾಯಕರು ಹೇಗೆಲ್ಲ ಬಲಿಯಾಗ್ತಿದ್ದಾರೆ ಅವೈಜ್ಞಾನಿಕ ಕಾಮಗಾರಿಗೆ ಅನ್ನೋದಕ್ಕೆ ಇದೇ ಸಾಕ್ಷಿ. ನೋಡಿ, ಪುಟ್ಟ ಮಗು, ಆ ಮಗು ಕೆಳಗಡೆ ಬೀಳುತ್ತೆ. ಬಿದ್ದಾಗ ಹಿಂಬದಿಯಿಂದ ಬಂದಂತ ಮತ್ತೊಂದು ವೆಹಿಕಲ್ ಆ ಮಗುವಿನ ಮೇಲೆ ಹರಿದುಕೊಂಡೇ ಹೋಗುತ್ತೆ. ಆಗ ಮಗು ಸ್ಥಳದಲ್ಲೇ ಮೃತಪಡುತ್ತೆ. ತ್ರಿಶೂಲ್ ಪುಟ್ಟ ಬಾಲಕ. ಈ ಬಾಲಕನ ಸಾವು ನ್ಯಾಯವೇ ಅನ್ನುವಂತ ಪ್ರಶ್ನೆ ಇವತ್ತು ಸಾರ್ವಜನಿಕರು ಮಾಡ್ತಾ ಇದ್ದಾರೆ. ಯಾರೋ ಕಾಂಟ್ರಾಕ್ಟರ್ ಮಾಡಿರುವಂತ ತಪ್ಪಿಗೆ ಪುಟ್ಟ ಬಾಲಕ ತ್ರಿಶೂಲ್ ಹೀಗೆ ದಾರುಣವಾಗಿ ಸಾವು. ಇಲ್ವಾ ಜೀವಕ್ಕೆ ಜನರನ್ನ ಬಲಿ ಪಡೆಯುತ್ತಿವೆ ಅವೈಜ್ಞಾನಿಕ ಕಾಮಗಾರಿ. ಯಾರೋ ಮಾಡಿರೋ ತಪ್ಪಿಗೆ, ಯಾರೋ ಕಾಂಟ್ರಾಕ್ಟರ್ ಮಾಡುವ ತಪ್ಪಿಗೆ ಅಮಾಯಕ ಜೀವಗಳು ಬಲಿಯಾಗ್ತಾ ಇದ್ದಾವೆ. ಅವೈಜ್ಞಾನಿಕ ಕಾಮಗಾರಿಗೆ 2 ವರ್ಷದ ಪುಟ್ಟ ಮಗು ಬಲಿಯಾಗಿದೆ. ಮಹದೇವಪುರದಲ್ಲಿ 2 ವರ್ಷದ ತ್ರಿಶೂಲ ಮೃತಪಟ್ಟಿದ್ದಾನೆ. ಅಪಘಾತದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ನೋಡಿ, ಸಿಸಿಟಿವಿ ದೃಶ್ಯವನ್ನ ತಾವು ಗಮನಿಸ್ತಾ ಇದ್ರಿ. ಅವೈಜ್ಞಾನಿಕ ಕಾಮಗಾರಿಗೆ ಪುಟ್ಟ ಬಾಲಕ 2 ವರ್ಷದ ಪುಟ್ಟ ಮಗು ಮೃತಪಟ್ಟಂತ ಘಟನೆ ಅದು ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ನೋಡಿ, ತನ್ನ ಮನೆಯವರ ಜೊತೆಗೆ ತ್ರಿಶೂಲ್ ಮನೆಯವರ ಜೊತೆ ಹೋಗ್ತಾ ಇದ್ರು. ಆಗ ಅಲ್ಲಿ ಹೊಂಡ ಗುಂಡಿ ಇದ್ದಂತ ರಸ್ತೆ, ಅದು ಅವೈಜ್ಞಾನಿಕವಾಗಿ ಮಾಡಿದಂತ ಕಾಮಗಾರಿ. ಆ ಕಾಮಗಾರಿಯಿಂದಾಗಿ ಅವರು ವೆಹಿಕಲ್ ನಲ್ಲಿ ಹೋಗ್ತಿರುವಾಗ ತ್ರಿಶೂಲ್ ಕೆಳಗಡೆ ಬೀಳ್ತಾನೆ. ಕೆಳಗಡೆ ಬಿದ್ದಾಗ ತ್ರಿಶೂಲ್ನ ಫೋಟೋ ಕೂಡ ನಮಗೆ ಗಮನಿಸ್ತಾ ಇದ್ರಿ. 2 ವರ್ಷದ ಪುಟ್ಟ ಮಗು, ಅದು ಹಸುಗೂಸು. ಅಮಾಯಕರು ಹೇಗೆಲ್ಲ ಬಲಿಯಾಗ್ತಿದ್ದಾರೆ ಅವೈಜ್ಞಾನಿಕ ಕಾಮಗಾರಿಗೆ ಅನ್ನೋದಕ್ಕೆ ಇದೇ ಸಾಕ್ಷಿ. ನೋಡಿ, ಪುಟ್ಟ ಮಗು, ಆ ಮಗು ಕೆಳಗಡೆ ಬೀಳುತ್ತೆ. ಬಿದ್ದಾಗ ಹಿಂಬದಿಯಿಂದ ಬಂದಂತ ಮತ್ತೊಂದು ವೆಹಿಕಲ್ ಆ ಮಗುವಿನ ಮೇಲೆ ಹರಿದುಕೊಂಡೇ ಹೋಗುತ್ತೆ. ಆಗ ಮಗು ಸ್ಥಳದಲ್ಲೇ ಮೃತಪಡುತ್ತೆ. ತ್ರಿಶೂಲ್ ಪುಟ್ಟ ಬಾಲಕ. ಈ ಬಾಲಕನ ಸಾವು ನ್ಯಾಯವೇ ಅನ್ನುವಂತ ಪ್ರಶ್ನೆ ಇವತ್ತು ಸಾರ್ವಜನಿಕರು ಮಾಡ್ತಾ ಇದ್ದಾರೆ. ಯಾರೋ ಕಾಂಟ್ರಾಕ್ಟರ್ ಮಾಡಿರುವಂತ ತಪ್ಪಿಗೆ ಪುಟ್ಟ ಬಾಲಕ ತ್ರಿಶೂಲ್ ಹೀಗೆ ದಾರುಣವಾಗಿ. ಇಲ್ವಾ ಜೀವಕ್ಕೆ ಜನರನ್ನ ಬಲಿ ಪಡೆಯುತ್ತಿವೆ ಅವೈಜ್ಞಾನಿಕ ಕಾಮಗಾರಿ. ಯಾರೋ ಮಾಡಿರೋ ತಪ್ಪಿಗೆ, ಯಾರೋ ಕಾಂಟ್ರಾಕ್ಟರ್ ಮಾಡುವ ತಪ್ಪಿಗೆ ಅಮಾಯಕ ಜೀವಗಳು ಬಲಿಯಾಗ್ತಾ ಇದ್ದಾವೆ. ಅವೈಜ್ಞಾನಿಕ ಕಾಮಗಾರಿಗೆ 2 ವರ್ಷದ ಪುಟ್ಟ ಮಗು ಬಲಿಯಾಗಿದೆ. ಮಹದೇವಪುರದಲ್ಲಿ 2 ವರ್ಷದ ತ್ರಿಶೂಲ ಮೃತಪಟ್ಟಿದ್ದಾನೆ. ಅಪಘಾತದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ನೋಡಿ, ಸಿಸಿಟಿವಿ ದೃಶ್ಯವನ್ನ ತಾವು ಗಮನಿಸ್ತಾ ಇದ್ರಿ. ಅವೈಜ್ಞಾನಿಕ ಕಾಮಗಾರಿಗೆ ಪುಟ್ಟ ಬಾಲಕ 2 ವರ್ಷದ ಪುಟ್ಟ ಮಗು ಮೃತಪಟ್ಟಂತ ಘಟನೆ ಅದು ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ನೋಡಿ, ತನ್ನ ಮನೆಯವರ ಜೊತೆಗೆ ತ್ರಿಶೂಲ್ ಮನೆಯವರ ಜೊತೆ ಹೋಗ್ತಾ ಇದ್ರು. ಆಗ ಅಲ್ಲಿ ಹೊಂಡ ಗುಂಡಿ ಇದ್ದಂತ ರಸ್ತೆ, ಅದು ಅವೈಜ್ಞಾನಿಕವಾಗಿ ಮಾಡಿದಂತ ಕಾಮಗಾರಿ. ಆ ಕಾಮಗಾರಿಯಿಂದಾಗಿ
ಅವರು ವೆಹಿಕಲ್ ನಲ್ಲಿ ಹೋಗ್ತಿರುವಾಗ ತ್ರಿಶೂಲ್ ಕೆಳಗಡೆ ಬೀಳ್ತಾನೆ. ಕೆಳಗಡೆ ಬಿದ್ದಾಗ ತ್ರಿಶೂಲ್ನ ಫೋಟೋ ಕೂಡ ನಮಗೆ ಗಮನಿಸ್ತಾ ಇದ್ರಿ. 2 ವರ್ಷದ ಪುಟ್ಟ ಮಗು, ಅದು ಹಸುಗೂಸು. ಅಮಾಯಕರು ಹೇಗೆಲ್ಲ ಬಲಿಯಾಗ್ತಿದ್ದಾರೆ ಅವೈಜ್ಞಾನಿಕ ಕಾಮಗಾರಿಗೆ ಅನ್ನೋದಕ್ಕೆ ಇದೇ ಸಾಕ್ಷಿ ನೋಡಿ. ಪುಟ್ಟ ಮಗು, ಆ ಮಗು ಕೆಳಗಡೆ ಬೀಳುತ್ತೆ. ಬಿದ್ದಾಗ ಹಿಂಬದಿಯಿಂದ ಬಂದಂತ ಮತ್ತೊಂದು ವೆಹಿಕಲ್ ಆ ಮಗುವಿನ ಮೇಲೆ ಹರಿದುಕೊಂಡೇ ಹೋಗುತ್ತೆ. ಆಗ ಮಗು ಸ್ಥಳದಲ್ಲೇ ಮೃತಪಡುತ್ತೆ. ತ್ರಿಶೂಲ್ ಪುಟ್ಟ ಬಾಲಕ, ಈ ಬಾಲಕನ ಸಾವು ನ್ಯಾಯವೇ ಅನ್ನುವಂತ ಪ್ರಶ್ನೆ ಇವತ್ತು ಸಾರ್ವಜನಿಕರು ಮಾಡ್ತಾ ಇದ್ದಾರೆ. ಯಾರೋ ಕಾಂಟ್ರಾಕ್ಟರ್ ಮಾಡಿರುವಂತ ತಪ್ಪಿಗೆ ಪುಟ್ಟ ಬಾಲಕ ತ್ರಿಶೂಲ್ ಹೀಗೆ ದಾರುಣವಾಗಿ ಸಾವಿಲ್ವ ಜೀವಕ್ಕೆ ಜನರನ್ನ ಬಲಿ ಪಡೆಯುತ್ತಿವೆ ಅವೈಜ್ಞಾನಿಕ ಕಾಮಗಾರಿ. ಯಾರೋ ಮಾಡಿರೋ ತಪ್ಪಿಗೆ, ಯಾರೋ ಕಾಂಟ್ರಾಕ್ಟರ್ ಮಾಡುವ ತಪ್ಪಿಗೆ ಅಮಾಯಕ ಜೀವಗಳು ಬಲಿಯಾಗ್ತಾ ಇದ್ದಾವೆ. ಅವೈಜ್ಞಾನಿಕ ಕಾಮಗಾರಿಗೆ 2 ವರ್ಷದ ಪುಟ್ಟ ಮಗು ಬಲಿಯಾಗಿದೆ. ಮಹದೇವಪುರದಲ್ಲಿ 2 ವರ್ಷದ ತ್ರಿಶೂಲ್ ಮೃತಪಟ್ಟಿದ್ದಾನೆ. ಅಪಘಾತದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ನೋಡಿ. ಸಿಸಿಟಿವಿ ದೃಶ್ಯವನ್ನ ತಾವು ಗಮನಿಸ್ತಾ ಇದ್ರಿ. ಅವೈಜ್ಞಾನಿಕ ಕಾಮಗಾರಿಗೆ ಪುಟ್ಟ ಬಾಲಕ, 2 ವರ್ಷದ ಪುಟ್ಟ ಮಗು ಮೃತಪಟ್ಟಂತ ಘಟನೆ ಅದು ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ನೋಡಿ. ತನ್ನ ಮನೆಯವರ ಜೊತೆಗೆ ತ್ರಿಶೂಲ್ ಮನೆಯವರ ಜೊತೆ ಹೋಗ್ತಾ ಇದ್ರು. ಆಗ ಅಲ್ಲಿ ಹೊಂಡಗುಂಡಿ ಇದ್ದಂತ ರಸ್ತೆ, ಅದು ಅವೈಜ್ಞಾನಿಕವಾಗಿ ಮಾಡಿದಂತ ಕಾಮಗಾರಿ. ಆ ಕಾಮಗಾರಿಯಿಂದಾಗಿ ಅವರು ವೆಹಿಕಲ್ ನಲ್ಲಿ ಹೋಗ್ತಿರುವಾಗ ತ್ರಿಶೂಲ್ ಕೆಳಗಡೆ ಬೀಳ್ತಾನೆ. ಕೆಳಗಡೆ ಬಿದ್ದಾಗ ತ್ರಿಶೂಲ್ನ ಫೋಟೋ ಕೂಡ ನಮಗೆ ಗಮನಿಸ್ತಾ ಇದ್ರಿ. 2 ವರ್ಷದ ಪುಟ್ಟ ಮಗು, ಅದು ಹಸುಗೂಸು. ಅಮಾಯಕರು ಹೇಗೆಲ್ಲ ಬಲಿಯಾಗ್ತಿದ್ದಾರೆ ಅವೈಜ್ಞಾನಿಕ ಕಾಮಗಾರಿಗೆ ಅನ್ನೋದಕ್ಕೆ ಇದೇ ಸಾಕ್ಷಿ ನೋಡಿ. ಪುಟ್ಟ ಮಗು, ಆ ಮಗು ಕೆಳಗಡೆ ಬೀಳುತ್ತೆ. ಬಿದ್ದಾಗ ಹಿಂಬದಿಯಿಂದ ಬಂದಂತ ಮತ್ತೊಂದು ವೆಹಿಕಲ್ ಆ ಮಗುವಿನ ಮೇಲೆ ಹರಿದುಕೊಂಡೇ ಹೋಗುತ್ತೆ. ಆಗ ಮಗು ಸ್ಥಳದಲ್ಲೇ ಮೃತಪಡುತ್ತೆ. ತ್ರಿಶೂಲ್ ಪುಟ್ಟ ಬಾಲಕ, ಈ ಬಾಲಕನ ಸಾವು ನ್ಯಾಯವೇ ಅನ್ನುವಂತ ಪ್ರಶ್ನೆ ಇವತ್ತು ಸಾರ್ವಜನಿಕರು ಮಾಡ್ತಾ ಇದ್ದಾರೆ. ಯಾರೋ ಕಾಂಟ್ರಾಕ್ಟರ್ ಮಾಡಿರುವಂತ ತಪ್ಪಿಗೆ ಪುಟ್ಟ ಬಾಲಕ ತ್ರಿಶೂಲ್ ಹೀಗೆ ದಾರುಣವಾಗಿ ಸಾವಿಲ್ವ ಜೀವಕ್ಕೆ ಜನರನ್ನ ಬಲಿ ಪಡೆಯುತ್ತಿವೆ ಅವೈಜ್ಞಾನಿಕ ಕಾಮಗಾರಿ. ಯಾರೋ ಮಾಡಿರೋ ತಪ್ಪಿಗೆ, ಯಾರೋ ಕಾಂಟ್ರಾಕ್ಟರ್ ಮಾಡುವ ತಪ್ಪಿಗೆ ಅಮಾಯಕ ಜೀವಗಳು ಬಲಿಯಾಗ್ತಾ ಇದ್ದಾವೆ. ಅವೈಜ್ಞಾನಿಕ ಕಾಮಗಾರಿಗೆ 2 ವರ್ಷದ ಪುಟ್ಟ ಮಗು ಬಲಿಯಾಗಿದೆ. ಮಹದೇವಪುರದಲ್ಲಿ 2 ವರ್ಷದ ತ್ರಿಶೂಲ್ ಮೃತಪಟ್ಟಿದ್ದಾನೆ. ಅಪಘಾತದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ನೋಡಿ. ಸಿಸಿಟಿವಿ ದೃಶ್ಯವನ್ನ ತಾವು ಗಮನಿಸ್ತಾ ಇದ್ರಿ. ಅವೈಜ್ಞಾನಿಕ ಕಾಮಗಾರಿಗೆ ಪುಟ್ಟ ಬಾಲಕ, 2 ವರ್ಷದ ಪುಟ್ಟ ಮಗು ಮೃತಪಟ್ಟಂತ ಘಟನೆ ಅದು ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ನೋಡಿ. ತನ್ನ ಮನೆಯವರ ಜೊತೆಗೆ ತ್ರಿಶೂಲ್ ಮನೆಯವರ ಜೊತೆ ಹೋಗ್ತಾ ಇದ್ರು. ಆಗ ಅಲ್ಲಿ ಹೊಂಡಗುಂಡಿ ಇದ್ದಂತ ರಸ್ತೆ, ಅದು ಅವೈಜ್ಞಾನಿಕವಾಗಿ ಮಾಡಿದಂತ ಕಾಮಗಾರಿ. ಆ ಕಾಮಗಾರಿಯಿಂದಾಗಿ ಅವರು ವೆಹಿಕಲ್ ನಲ್ಲಿ ಹೋಗ್ತಿರುವಾಗ ತ್ರಿಶೂಲ್ ಕೆಳಗಡೆ ಬೀಳ್ತಾನೆ. ಕೆಳಗಡೆ ಬಿದ್ದಾಗ ತ್ರಿಶೂಲ್ನ ಫೋಟೋ ಕೂಡ ನಮಗೆ ಗಮನಿಸ್ತಾ ಇದ್ರಿ. 2 ವರ್ಷದ ಪುಟ್ಟ ಮಗು, ಅದು ಹಸುಗೂಸು. ಅಮಾಯಕರು ಹೇಗೆಲ್ಲ ಬಲಿಯಾಗ್ತಿದ್ದಾರೆ ಅವೈಜ್ಞಾನಿಕ ಕಾಮಗಾರಿಗೆ ಅನ್ನೋದಕ್ಕೆ ಇದೇ ಸಾಕ್ಷಿ ನೋಡಿ. ಪುಟ್ಟ ಮಗು, ಆ ಮಗು ಕೆಳಗಡೆ ಬೀಳುತ್ತೆ. ಬಿದ್ದಾಗ ಹಿಂಬದಿಯಿಂದ ಬಂದಂತ ಮತ್ತೊಂದು ವೆಹಿಕಲ್ ಆ ಮಗುವಿನ ಮೇಲೆ ಹರಿದುಕೊಂಡೇ ಹೋಗುತ್ತೆ. ಆಗ ಮಗು ಸ್ಥಳದಲ್ಲೇ ಮೃತಪಡುತ್ತೆ. ತ್ರಿಶೂಲ್ ಪುಟ್ಟ ಬಾಲಕ, ಈ ಬಾಲಕನ ಸಾವು ನ್ಯಾಯವೇ ಅನ್ನುವಂತ ಪ್ರಶ್ನೆ ಇವತ್ತು ಸಾರ್ವಜನಿಕರು ಮಾಡ್ತಾ ಇದ್ದಾರೆ. ಯಾರೋ ಕಾಂಟ್ರಾಕ್ಟರ್ ಮಾಡಿರುವಂತ ತಪ್ಪಿಗೆ ಪುಟ್ಟ ಬಾಲಕ ತ್ರಿಶೂಲ್ ಹೀಗೆ ದಾರುಣವಾಗಿ